ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್ ಎವ್ರಿವನ್. ಶಕ್ತಿಯೆಲ್ಲ ನಿಮ್ಮೊಳಗೆ ಇದೆ. ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ಎಲ್ಲವನ್ನೂ ಮಾಡಬಲ್ಲಿರಿ ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ, BMTC ಇಲಾಖೆಯಲ್ಲಿ ಡ್ರೈವಿಂಗ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಅರ್ಜಿಯ ವಿವರಗಳನ್ನು ನಾನು ನೀಡ್ತೇನೆ. ಈಗ ಪರೀಕ್ಷಾ ಸಮಯ ಆಗಿರೋದ್ರಿಂದ SSLC ವಿದ್ಯಾರ್ಥಿಗಳು ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಹಾಗೂ ಪರೀಕ್ಷೆ ಬರೆಯೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ನೀಡಿ ನಂತರದಲ್ಲಿ ಇಂದಿನ ಉದ್ಯೋಗದ ಸುದ್ದಿಯ ವಿವರಗಳನ್ನು ನೀಡ್ತೀನಿ ಸ್ನೇಹಿತರೆ. ನಾನು ಕೊಟ್ಟಂಥ ಮಾಹಿತಿಗಳು ಪರೀಕ್ಷಾ ಭಯ ನಿವಾರಣೆಗೆ ಬೇಕಾದಂತಹ ಒಂದಿಷ್ಟು ವಿಷಯಗಳು ನಿಮಗೆ ಖುಷಿ ಕೊಟ್ಟರೆ, ನಿಮಗೆ ಇದು ಸರಿ ಅನಿಸಿದರೆ ಬೇರೆ ನಿಮ್ಮ ಸ್ನೇಹಿತರುಗಳಿಗೆ, ಸಂಬಂಧಿಕರಿಗೆ ಅಥವಾ ಯಾರಿಗಾದರೂ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ರವಾನಿಸ್ಬೋದು. ಲಿಂಕ್ಗಳನ್ನು ಫಾರ್ವರ್ಡ್ ಮಾಡ್ಬೋದು ಸ್ನೇಹಿತರೆ. ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ಪರೀಕ್ಷೆ ಅನ್ನೋದು ಪ್ರತಿಯೊಬ್ಬರಲ್ಲೂ, ನನಗೂ ಕೂಡ ಒಂದು ಭಯನೇ. ಹಾಗೆ ಮೊದಲನೇ ಬಾರಿ ಪರೀಕ್ಷೆಯನ್ನು ಎದುರಿಸುವಂಥ ಪ್ರತಿಯೊಬ್ಬ ಬೋರ್ಡ್ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಅನ್ನೋದು ಒಂದು ಸಣ್ಣ ಮಟ್ಟಿಗೆ ಭಯ. ಅದು ಆ ಭಯವನ್ನು ನಿವಾರಣೆ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ಆ ಭಯ ನಿವಾರಣೆಗೆ ಇದು ಪರೀಕ್ಷೆ ಅನ್ನೋದು ಒಂದು ಭೂತದ ಥರ ಅಂದ್ಕೊಂಡಿದ್ದೀವಿ ನಾವು. ಪರೀಕ್ಷೆ ಅನ್ನೋದು ನಿಜವಾಗ್ಲೂ ನಾವು ಒಂದು ವರ್ಷ ಪೂರ್ತಿ ಏನನ್ನು ಕೇಳಿದ್ವಿ, ಏನನ್ನು ಓದಿದ್ವಿ, ಅದಕ್ಕೆ ಉತ್ತರವನ್ನು ಕೊಡುವಂಥ ಸಮಯ. ಅಭ್ಯಾಸ ಮಾಡಿದ್ದನ್ನು ಉತ್ತರ ಕೊಡುವಂಥ ಒಂದು ಒಳ್ಳೆಯ ಸಮಯ. ನೀವು ಓದುವಂಥ ಶಾಲೆಯಲ್ಲಿ, ಕಾಲೇಜಿನಲ್ಲಿ ನೀವೊಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದು ಪಾಠಗಳನ್ನು ಕೇಳಿ ನೀವೇನು ಅಂತ ತೋರಿಸ್ಕೊಡ್ಲಿಕ್ಕೆ ಆಗಿಲ್ಲ ಅಂತ ಇದ್ದರೆ, ಈ ಸಮಯ ನಿಮಗೆ ಸುವರ್ಣ ಅವಕಾಶ, ಸುವರ್ಣ ಸಂದರ್ಭ. ಇದನ್ನು ನೀವು ಒಂದು ಒಳ್ಳೆಯ ಉತ್ತರ ಪತ್ರಿಕೆಯನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸ್ಬಹುದು, ನೀವೊಬ್ಬರು ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿ. ಬಹುಶಃ ಶಾಲೆಯಲ್ಲಿ ಓದ್ತಿರೋಂಥ ಸಂದರ್ಭದಲ್ಲಿ, ಕಾಲೇಜಲ್ಲಿ ಓದ್ತಿರೋಂಥ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದಿಷ್ಟು ಕೆಟ್ಟ ಘಟನೆಗಳು ನಿಮ್ಮ ಸ್ನೇಹಿತರುಗಳು ಮಾಡಿದ್ದು ನಿಮಗೆ ಆಪಾದನೆಗಳು ಬಂದು ನಿಮ್ಮ ವ್ಯಕ್ತಿತ್ವಕ್ಕೆ ಎಲ್ಲಾದರೂ ಒಂದು ಸಣ್ಣ ಕುಂದು ಕೊರತೆ, ಲೋಪದೋಷ ಉಂಟಾಗಿದ್ದರೆ, ನೀವು ಈ ಪರೀಕ್ಷೆಯಲ್ಲಿ ಒಂದು ಒಳ್ಳೆಯ ಉತ್ತರ ಪತ್ರಿಕೆಯನ್ನು ಬರೆದು ಉತ್ತಮ ಅಂಕವನ್ನು ಪಡ್ಕೊಂಡು ನೀವು ಆ ಲೋಪದೋಷದಿಂದ ಹೊರಗಡೆ ಬರೋ ಪ್ರಯತ್ನವನ್ನು ಮಾಡಬಹುದು ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ. ಪರೀಕ್ಷೆನೇ ಎಲ್ಲದಕ್ಕೂ ಅಂತಿಮ ಅಲ್ಲ, ಅದಕ್ಕೆ ಮಿಗಿಲದ್ದು ಕೂಡ ಬೇರೆ ಇದೆ. ಈ ಪರೀಕ್ಷೆಗೆ ಒಂದೊಳ್ಳೆ ಉತ್ತಮ ಅಂಕ ತೆಗಿಬೇಕು, ನಾನು ಮುಂದೆ ಹೋಗಬೇಕು ಅನ್ನೋದು ಒಂದಾದರೆ, ಯಾವುದೋ ಕಾರಣಗಳಿಂದ ಒಂದೊಳ್ಳೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ. ಪರೀಕ್ಷಾ ದಿನ, ಪರೀಕ್ಷೆ ಹಿಂದಿನ ದಿನ ಏನೋ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀಬಹುದು. ಅದಕ್ಕಾಗಿ ನೀವು ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಸರಿಯಾಗಿ ಮಾಡಿ. ನೀವೇನು ಮಾಡಬೇಕು ಅಂತ ಇದ್ದರೆ ಅದನ್ನು ಸರಿಯಾಗಿ ಮಾಡಿ. ಇನ್ನು ಫಲ ಎಲ್ಲ ನಿಮ್ಮ ರಿಸಲ್ಟ್ ಮೇಲೆ ಬಿಡಿ. ಫಲಿತಾಂಶ ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಏನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದೇ ನಮ್ಮ ಜೀವನಕ್ಕೆ ಕೊನೆಯ ಪರೀಕ್ಷೆ ಆಗೋದಿಲ್ಲ. ಮುಂದೆ ಈ ಥರ ಹಲವಾರು ಪರೀಕ್ಷೆಗಳು ಬರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ಇರ್ತಾರೆ. ಇದು ಬೋರ್ಡ್ ಎಕ್ಸಾಮ್, ಬಹಳ ಸುಂದರವಾಗಿ ಬರೀಬೇಕು, ಬಹಳ ಕಷ್ಟಪಟ್ಟು ಬರೀಬೇಕು, ಶ್ರದ್ಧೆಯಿಂದ ಓದಬೇಕು ಅನ್ನೋದು ಎಲ್ಲ ಪೋಷಕರ, ಸ್ನೇಹಿತರ ಒಂದು ಅಭಿಪ್ರಾಯ ಆಗಿರುತ್ತೆ. ಒತ್ತಡವನ್ನು ಹೇರೋದ್ರಿಂದ ಅವರು ಓದಿರೋದನ್ನು ಸರಿಯಾಗಿ ಮಂಡಿಸೋಕ್ಕಾಗದೆ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ಅತಿ ಹೆಚ್ಚಿದೆ. ಈ ಒತ್ತಡ ನಿವಾರಣೆಗಾಗಿ ಪೋಷಕರು ಅವರ ಪಾಡಿಗೆ ಅವ್ರನ್ನ ಬಿಡಿ. ಬಹುಶಃ ಅವ್ರು ಏನು ಆಗಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ, ಅದ್ರ ಮೂಲಕ ಅವ್ರು ಮುಂದೆ ಹೋಗ್ತಾರೆ. ಪೋಷಕರಲ್ಲಿ ಒಂದು ವಿಶೇಷವಾದಂಥ ಮನವಿ ಏನಪ್ಪ ಅಂದರೆ, ಬಹುಶಃ ಇದನ್ನು ನನ್ನ ಹಿರಿಯರೆಲ್ಲ ಹೇಳಿರೋರು, ನಿಮ್ಮ ಹಿರಿಯರು ಇದನ್ನು ಹೇಳಿರ್ತಾರೆ, ನೀವು ಇದನ್ನು ಹೇಳ್ತಿರ್ತೀರ. ನೀವು ಹೋಲಿಕೆ ಮಾಡಬೇಡಿ. ನಿಮ್ಮ ಸಂಬಂಧಿಕರು, ಅಕ್ಕಪಕ್ಕದ ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳ ಅಂಕಗಳನ್ನು ನಿಮ್ಮ ಮಕ್ಕಳಿಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಅವರಿಗೆ ನೀವು ಏನೇ ಮಾತಾಡಿದ್ರೂ ಒಂದು ಪಾಸಿಟಿವ್ ಆಗಿಯೇ ಮಾತಾಡಬೇಕು. ಸಕಾರಾತ್ಮಕ ಆಲೋಚನೆಗಳನ್ನೇ ಅವ್ರ ತಲೆಗೆ ನೀವು ತುಂಬಬೇಕು. ಈ ಪರೀಕ್ಷೆಯಲ್ಲಿ ಆಗಲಿಲ್ಲ ಅಂದ್ರೇನು, ಮುಂದಿನ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡುವಂತೆ ಬಿಡು. SSLCನೇ ಎಲ್ಲ ನಿನ್ನ ಭವಿಷ್ಯ ನಿರ್ಧಾರ ಮಾಡಲ್ಲ, PUCನೇ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡಲ್ಲ, ಅದನ್ನು ಮೀರಿಯೂ ಕೂಡ ಬೇರೆ ಇದೆ ಅಂತ ಹೇಳಿ ಒಂದಿಷ್ಟು ಪಾಸಿಟಿವ್ ಆಗಿ ತುಂಬ್ತಾ ಹೋದರೆ ಅವ್ರಿಗೂ ಒಂದು ಉಲ್ಲಾಸ ಇರುತ್ತೆ, ಒಂದು ಚೈತನ್ಯ ಇರುತ್ತೆ, ಒಂದು ಒಳ್ಳೆ ಪರೀಕ್ಷೆಯನ್ನು ಬರೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಮನೆಯಲ್ಲಿ ಹೋಲಿಕೆ ಮಾಡ್ತೀವಿ. ಬರೀ ಫೋನ್ ನೋಡ್ತೀಯಾ, TV ನೋಡ್ತೀಯಾ, ಮೊಬೈಲ್ ನೋಡ್ತೀಯಾ, ಇನ್ನೇನೋ ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀಯ ಅಂತ. ಹೋಲಿಕೆ ಒಳ್ಳೆಯದು, ಖಂಡಿತವಾಗಿ ಅದು ಮಾಡಬಾರ್ದು ವಿದ್ಯಾರ್ಥಿಗಳು ಕೂಡ. ಆದರೆ ಅವ್ರಿಗೆ ಅಂಕಗಳನ್ನು ಹೋಲಿಕೆ ಮಾಡಬೇಡಿ. ಅವ್ರು ಅಷ್ಟು ಅಂಕ ತೊಗೊಳ್ತಿದ್ದಾರೆ, ಅವ್ನು ನೋಡಿ ಶ್ರದ್ಧೆ ಹೆಂಗಿದೆ, ನಿನ್ನ ನೋಡಿ ಶ್ರದ್ಧೆ ಹೆಂಗಿದೆ, ನೀನು ಎಷ್ಟೊತ್ತಿಗೆ ಹೇಳ್ತಿದ್ದೀಯ, ಅವ್ರು ಎಷ್ಟೊತ್ತಿಗೆ ಹೇಳ್ತಿದ್ದಾರೆ, ನೀನು ಇಷ್ಟು ಊಟ ಮಾಡ್ತೀಯ, ಅವ್ರು ಊಟ ಕಡಿಮೆ ಮಾಡ್ತಾರೆ, ನೋಡು ಅವ್ರು ಹೆಂಗೆ ಫಿಸಿಕಲ್ ಫಿಟ್ನೆಸ್ ಆಗಿದ್ದಾರೆ, ನೀನು ಹೆಂಗಿದೆಯಾ. ದಯವಿಟ್ಟು ಇದನ್ನೆಲ್ಲ ಮಾಡೋಕ್ಕೆ ಹೋಗಲೇಬೇಡಿ.
ನೀವು ಅವ್ರಿಗೇನಾದರೂ ಹೇಳೋದಾದರೆ ಮಾಮೂಲಿ ಪ್ರತಿಯೊಬ್ಬ ಪೋಷಕರು ಹೇಳೋದು ಮೊಬೈಲನ್ನು ಅವಾಯ್ಡ್ ಮಾಡಿ, ಟಿ ವಿಯನ್ನು ಅವಾಯ್ಡ್ ಮಾಡಿ. ಈ ಎರಡನ್ನು ಘೋಷವಾಕ್ಯವಾಗಿ ಇಟ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಮಕ್ಕಳಿಗೆ ಹೋಲಿಕೆಯನ್ನು ದಯಮಾಡಿ ಮಾಡಲಿಕ್ಕೆ ಹೋಗಲೇಬೇಡಿ. ಪೋಷಕರು ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅದು ಮತ್ತೆ ಅದನ್ನೇ ಆಲೋಚನೆಯಲ್ಲಿ ಕೂರ್ತಾರವರು. ಹಾಗಾಗಿ ಇದು ಪರೀಕ್ಷೆ ಸಮಯ. ನೀವು ಒಂದು ಮಾತ್ರ ಹೇಳಿ, ನಿನ್ನ ಭವಿಷ್ಯ ನಿನ್ನ ಕೈಲಿದೆ, ನನ್ನ ಶ್ರಮ ನನ್ನ ಬೆವರೆಲ್ಲ ನಿನ್ನ ಮೇಲೆ ಹಾಕಿದ್ದೀನಿ, ಇದನ್ನು ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟದ್ದು. ನಾನಂತೂ ನಿನ್ನನ್ನು ಇನ್ನೂ ಹೆಚ್ಚಿನದಾಗಿ ಓದಿಸ್ಲಿಕ್ಕೆ, ಒಳ್ಳೆ ಕಡೆ ಓದಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡ್ತೀನಿ, ಅದನ್ನು ಮುಂದುವರಿಸ್ತೀನಿ ಅನ್ನೋ ಮಾತುಗಳನ್ನು ಮಕ್ಕಳಿಗೆ ಹೇಳಿ. ಹಾಗೆ ವಿದ್ಯಾರ್ಥಿಗಳಿಗೆ, ಇದು ಪೋಷಕರಿಗಾದರೆ ವಿದ್ಯಾರ್ಥಿಗಳಿಗೆ ನನ್ನದೊಂದು ಸಣ್ಣ ಕಿರು ಸಲಹೆ ಏನಪ್ಪ ಅಂದರೆ, ನೀವು ಒಂದು ಟೈಮ್ ಟೇಬಲ್ ಅಂತೂ ಹಾಕೊಳ್ಳೇಬೇಕು. ಅದಕ್ಕೆ ಸ್ಟಡಿ ಪ್ಲಾನ್ ಅಂತನಾದರೂ ಕರೀರಿ ಅಥವಾ ಶೆಡ್ಯೂಲ್ಡ್ ಅಂತನಾದರೂ ಕರೀರಿ, ಏನನ್ನಾದರೂ ಕರೀರಿ. ಪ್ರತಿನಿತ್ಯ ಈಗ ಪರೀಕ್ಷೆ ಸಮಯ ಆಗಿರೋದ್ರಿಂದ ಮನೆ ತುಂಬ ಖಾಲಿಯಾಗಿರುತ್ತೆ, ಫ್ರೀಯಾಗಿರುತ್ತೆ. ಯಾಕಂದರೆ ತಮ್ಮ ಶಾಲೆಗೆ ಹೋಗಿರ್ತಾನೆ, ಅಣ್ಣ ಕಾಲೇಜಿಗೆ ಹೋಗಿರ್ತಾನೆ, ತಂಗಿ ಶಾಲೆಗೆ ಹೋಗಿರ್ತಾಳೆ, ಅಕ್ಕ ಕಾಲೇಜಿಗೆ ಹೋಗಿರ್ತಾಳೆ. ಮನೇಲಿ ಉಳ್ಕೊಳ್ಳೋದು ನೀವು ಮತ್ತು ನಿಮ್ಮ ತಾಯಿ, ಇಬ್ಬರಲ್ಲಿ ಒಬ್ಬರು ಯಾರಾದರೂ ಇರ್ತಾರೆ. ಇಲ್ಲಾಂದರೆ ತಂದೆ ತಾಯಿ ಇಬ್ಬರೂ ಕೂಡ ನೌಕರಿಲಿದ್ದರೆ ನೀವು ಒಬ್ಬರೇ ಇರ್ತೀರ. ಇದಕ್ಕಿಂತ ಉತ್ತಮ ಸಮಯ ಮತ್ತೊಂದು ನಿಮಗೆ ಎಲ್ಲಿ ಸಿಗುತ್ತೆ? ಇದೇ ಸೂಕ್ತವಾದಂಥ ಸಮಯ. ಈ ಸಮಯಕ್ಕೆ ನೀವು ಬಹಳ ದಿನಗಳಿಂದ ಕಾಯ್ತಾ ಇದ್ರಿ. ಸ್ಕೂಲಿಗೆ ಓದಬೇಕಾದ್ರೆ ಯಾವಾಗಲಾದ್ರೂ ಸ್ಟಡಿ ಹಾಲಿಡೇಸ್ ಬರುತ್ತೋ, ನಾನು ಅವಾಗ ಕೂತ್ಕೊಂಡು ಓದ್ತೀನಿ ಅಂತ ಅಂದ್ರಿ. ಈಗ ಸ್ಟಡಿ ಹಾಲಿಡೇಸ್ ಬಂದಿದೆ. ಈಗ ನಿಮ್ಮ ಆಲೋಚನೆ ಓದೋದ್ರ ಬಗ್ಗೆನೇ ಇರಬೇಕು, ಮತ್ತೆ ಹೊರಗಡೆ ಹೋಗಬಾರ್ದು, ಓದೋದ್ರ ಕಡೆನೇ ಕೇಂದ್ರೀಕರಣ ಆಗಬೇಕದು. ಕಾಲೇಜಲ್ಲಿ ಹೋಗ್ತಾ ಇದ್ರಿ, ಯಾವಾಗಾದ್ರೂ ಕಾಲೇಜ್ ಮುಗಿಯುತ್ತೋ, ಸ್ಟಡಿ ಹಾಲಿಡೇಸ್ ಸಿಗುತ್ತೋ, ಸಖತ್ತಾಗಿ ಓದಬೇಕು ಅಂತ ಅಂದ್ರಿ. ನೀವು ಬಯಸಿದ್ದೇ ಬಂದಿದೆ. ಈಗ ಸ್ಟಡಿ ಹಾಲಿಡೇಸು, ಇದನ್ನು ನೀವು ಹೇಗೆ ಬಳಸ್ಕೊಳ್ತೀರ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತ್ಕೊಂಡಿದೆ. ನಿಮ್ಮ ತಂದೆ ತಾಯಿಗಳು ನಿಮಗೆ ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ಸಾಕಿದ್ದಕ್ಕೆ ಅವ್ರಿಗೇನಾದರೂ ಒಂದು ಒಳ್ಳೆ ಪ್ರತ್ಯುಪಕಾರ ನೀಡೋದಾದರೆ, ತಂದೆ ತಾಯಿ ಗುರುಗೆ ಒಂದು ಕಾಣಿಕೆಯನ್ನು ಏನಾದರೂ ನೀವು ಕೊಡೋದಾದರೆ ಈ ಮೂಲಕ ನೀವು ಕೊಡಬಹುದು. ಒಂದು ಸುಂದರವಾದಂಥ ವೇಳಾಪಟ್ಟಿಯನ್ನು ಹಾಕೊಳ್ಳಿ, ಟೈಮ್ ಟೇಬಲು. ಬೆಳಗ್ಗೆ 5 ಗಂಟೆಗೆ ಎದ್ದು ಓದಬೇಕು ಅಂತೇನಿಲ್ಲ, 4 ಗಂಟೆಗೆ ಎದ್ದು ಓದಲೇಬೇಕು ಅಂತ ಏನಿಲ್ಲ. 9:30ರಿಂದ 12 ಗಂಟೆ ಅಂತ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ಬೆಳಗ್ಗೆ. ಇದು ಸುಂದರವಾದಂಥ ಟೈಮ್ ಟೇಬಲ್. ಯಾಕಂದರೆ ನೀವು ಬೆಳಗ್ಗೆ 4 ಗಂಟೆಗೆ ಹೇಳೋದು ತುಂಬ ಒತ್ತಾಯ ಕೇಳೋದು. ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ತಾರೆ, ಹೇಳ್ಬೇಕು, ಈ ಪರೀಕ್ಷೆ ನಾಳೆಯಿಂದ ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ, ಪ್ರಿಪ್ರೇಟರಿ ಪ್ರಾರಂಭ ಆಗ್ತಾಯಿದೆ, ಹೇಳ್ಬೇಕು. ಬೇಡ, ಅದು ಬೇಡ. ಮನೇಲಿರುವಂಥ ವಿದ್ಯಾರ್ಥಿಗಳು ಬೆಳಗ್ಗೆ 9:30ರಿಂದ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡಿ. ದೈನಂದಿನ ಚಟುವಟಿಕೆಗಳೆಲ್ಲ ಮುಗ್ದು ಹೋಗಿರಬೇಕು. ಅಂದರೆ ನಿಮ್ಮ ಬೆಳಗ್ಗೆ ಎದ್ದಾಗಿಂದ ಏನೇನು ಮಾಡಬೇಕು ಅಂತ ಇದ್ರೆ, ಸ್ನಾನ ತಿಂಡಿ ಊಟ ಮತ್ತೊಂದು ಎಲ್ಲದೂ ಮುಗಿಸ್ಕೊಂಡು 9:30ಗೆ ನೀವು ನಿಮಗೆ ಸೂಕ್ತವಾದಂಥ ಸ್ಥಳ ನಿಮ್ಮ ಮನೆಯಲ್ಲಿ, ನಾನು ಈ ಜಾಗದಲ್ಲಿ ಕೂತ್ಕೊಂಡ್ರೆ ನನಗೇನೋ ಒಂದು ನೆಮ್ಮದಿ ಸಿಗುತ್ತೆ, ಒಂದು ಸಂತೋಷ ಸಿಗುತ್ತೆ, ಒಂದು ಉಲ್ಲಾಸ ಸಿಗುತ್ತೆ ಅಂತ ಅನ್ನೋದಾದರೆ ಆ ಜಾಗದಲ್ಲೇ ನೀವು ಕೂತ್ಕೊಳ್ಳಿ. ಸಾಧ್ಯ ಆದಷ್ಟು ನೀವು ಮಲಗೋ ಕೋಣೆಯಿಂದ ದೂರ ಇರಿ. ತುಂಬ ಹೊತ್ತು ಕೂತ್ಕೊಂಡೆ ಬೆನ್ನು ನೋವಾಗ್ತಾ ಇದೆ, ಸ್ವಲ್ಪ ದಿಮ್ ಸಪೋರ್ಟ್ ತೊಗೊಳ್ಳೋಣ. ತುಂಬ ಹೊತ್ತು ಕೂತ್ಕೊಂಡೆ ಕಾಲು ಮಡ್ಚ್ಕೊಂಡು ಕಾಲನ್ನು ಉದ್ದ ಚಾಚೋಣ, ಮಲ್ಕೊಂಡು ಓದೋಣ. ಈ ಅಭ್ಯಾಸಗಳನ್ನೆಲ್ಲ ದಯವಿಟ್ಟು ನಿಲ್ಲಿಸಿ. ಬಹಳ ಶ್ರದ್ಧೆಯಿಂದ ಓದಬೇಕು. ಯಾಕಂದರೆ ನೀವು ಸರಸ್ವತಿ ಪುತ್ರರು, ನೀವು ಅಂದ್ಕೊಂಡಿದ್ದನ್ನು ಸಾಧಿಸಬಹುದು. ಆದರೆ ನಿಮ್ಮ ಏಕಾಗ್ರತೆ, ನಿಮ್ಮ ತಲ್ಲೀನತೆ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಬೇಕಾಗುತ್ತೆ. ಮನೆಯಲ್ಲಿ ಏನೇ ಘಟನೆಗಳು ನಡೆದಿರಲಿ, ಹೊರಗಡೆ ಏನೇ ಘಟನೆಗಳು ನಡೆದಿರಲಿ, ಸದ್ಯಕ್ಕೆ ಅದಕ್ಕೆ ಪಾಸ್ ಕೊಡಿ, ಒಂದು ಸಣ್ಣ ವಿರಾಮವನ್ನು ಹಾಕಿ ಅದಕ್ಕೆ. ಈಗ ನಿಮ್ಮ ಭವಿಷ್ಯದ ಚಿಂತನೆಯಲ್ಲಿರಬೇಕು. ಪೋಷಕರು, ಕಾಲೇಜಿನಲ್ಲಿರುವ ಗುರುಗಳು ನಿಮ್ಮ ಮೇಲೆ ಏನೋ ಒಂದು ಭರವಸೆ ಇಟ್ಟಿದ್ದಾರೆ, ಅದನ್ನು ನೀವು ಸಾಬೀತುಪಡಿಸ್ಬೇಕು. ಶಾಲೆಯಲ್ಲಿ ನಿಮ್ಮ ಒಳ್ಳೆ ಪ್ರದರ್ಶನ ಆಗಿಲ್ಲ ಅಂತಂದರೆ, ಒಳ್ಳೆತನ ಪ್ರದರ್ಶನ ಆಗಿಲ್ಲ ಅಂದರೆ ಇದು ಪರೀಕ್ಷೆ ಸಮಯ. ಕಾಲೇಜುಗಳಲ್ಲಾದರೂ ಅಷ್ಟೇ. ಹೌದು, ನಾವು ತಪ್ಪು ತಿಳ್ಕೊಂಡಿದ್ವಲ್ಲ ಈ ವಿದ್ಯಾರ್ಥಿ ಬಗ್ಗೆ ಅಂತ ಅನ್ನಿಸ್ಬೇಕು ಗುರುಗಳಿಗೆ. ಮನೇಲಿ ಪೋಷಕರು ಅನ್ನಿಸ್ಬೇಕು, ನಾನು ತಪ್ಪು ತಿಳ್ಕೊಂಡಿದ್ದೆ ನನ್ನ ಮಗನ ಬಗ್ಗೆ, ನನ್ನ ಮಗಳ ಬಗ್ಗೆ, ಇದು ಹಂಗಲ್ಲ ಅಂತ ಅವ್ರಿಗೆ ಬರಬೇಕು. ತಪ್ಪುಗಳಿಂದನೇ ಮನುಷ್ಯ ಕಲಿಯೋದು. ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ಪುನರಾವರ್ತನೆ ಮಾಡಬೇಡಿ. ಇದು ಬಹಳ ಅಮೂಲ್ಯವಾದಂಥ ಸಲಹೆ ಸ್ನೇಹಿತರು ನಿಮಗೆಲ್ಲ. ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ಮಾಡಲಿಕ್ಕೆ ಹೋಗಲೇಬೇಡಿ. ಆ ತಪ್ಪಿಂದ ಕಲ್ತಿದ್ದೀರಾ, ಅದನ್ನು ಮಾಡಬೇಡಿ. ಒಂದು ಉತ್ತಮ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಬೆಳಗ್ಗೆ 9:30ರಿಂದ 12 ಗಂಟೆ ಅಂತ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಆರಾಮಾಗಿ ಓದಿ. 10:30, 11:30, 12:30 3 ಅವರ್ ಓದಿದ್ರಿ. ಈ 3 ಅವರಲ್ಲಿ ನೋಡಿದಂಥ ಒಂದು ಉತ್ತಮ ಸಿನಿಮಾ ನೀವು ಹೇಗೆ ರೀಕಾಲ್ ಮಾಡ್ಕೊಳ್ತೀರಾ? ಥಿಯೇಟ್ರಿಂದ ಹೊರಗೆ ಬರ್ತಾ ಮನೆಗೆ ಹೋಗೋ ತನಕ ಆ ಸೀನ್ ಹಂಗಿತ್ತು, ಈ ಸೀನ್ ಹಿಂಗಿತ್ತು ಅಂತ. ಈಗ ನೀವು 9ರಿಂದ 12 ಓದಿದ ಮೇಲೆ ಅದನ್ನು
ಮತ್ತು ಮನನ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಮೆಮೊರಿ ಪ್ರಾಬ್ಲಮ್ ಇದೆ, ಶಾರ್ಟ್ ಟರ್ಮ್ ಮೆಮೊರಿ. ಓದಿದ್ದು ಬಹಳಷ್ಟು ನೆನಪಲ್ಲೇ ಇರಲ್ಲ ಅಂತ. ಇದಕ್ಕಾಗಿ ಅಮ್ಮನಿಗೆ ಹೇಳಿದ್ರೆ, ಅಪ್ಪನಿಗೆ ಹೇಳಿದ್ರೆ, ಗುರುಗಳಿಗೆ ಹೇಳಿದ್ರೆ, ಡಾಕ್ಟ್ರಿಗೂ ಕೂಡ ಹೇಳಿದ್ರಿ, ಕೊನೆಗೆ ಯಾರಿಂದನೂ ಇದಕ್ಕೆ ಪರಿಹಾರನೇ ಇಲ್ಲ. ಇದಕ್ಕೆ ಪರಿಹಾರ ನಿಮ್ಮಲ್ಲೇ ಇದೆ. ನಾನು ಇದಕ್ಕೆ ಈ ಶಾರ್ಟ್ ಟರ್ಮ್ ಮೆಮೊರಿ ಅಂತಾರಲ್ಲ, ಕಡಿಮೆ ಅವಧಿಯಲ್ಲಿ ಸ್ಮರಣೆಯಲ್ಲಿ ಉಳ್ಕೊಳ್ಳೋದು, ಅದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ. ನಿಮಗೆ 10 ವರ್ಷದ ಕೆಳಗಡೆ ನೋಡಿದಂಥ ಒಂದು ಸಿನಿಮಾ ಇವತ್ತು ನಿಮಗೆ ಚೆನ್ನಾಗಿ ನೆನಪಿದೆ. ಆ ಹಾಡನ್ನು ಹೇಳ್ತೀರಾ, ಮುಂದಿನ ಸನ್ನಿವೇಶವನ್ನು ಹೇಳ್ತೀರಾ, ಆ ಸಿನಿಮಾದ ನಾಯಕನ ಹೆಸರು ಹೇಳ್ತೀರಾ, ನಾಯಕಿ ಹೆಸರು ಹೇಳ್ತೀರಾ ಅಂತ ಅಂದರೆ ಅಲ್ಲಿಗೆ ನಿಮ್ಮ ಸ್ಮರಣೆ ಹೇಗಿದೆ, ಮೆಮೊರಿ ಹೇಗಿದೆ ಅಂತ ನೀವೇ ಆಲೋಚನೆ ಮಾಡಿ. ಯಾರು ನಿಮ್ಮನ್ನು ದಡ್ರು ಅಂತ ಕರೀಲಿಕ್ಕೆ ಸಾಧ್ಯ ಇದೆ? ಹೇಗೆ ಕರೀತಾರೆ? ಯಾಕಂದರೆ 10 ವರ್ಷದ ಕೆಳಗಡೆ ನನಗಿನ್ನೂ ಇವಾಗ ಬುದ್ಧಿ ಅಷ್ಟು ಬೆಳವಣಿಗೆನೇ ಆಗಿಲ್ಲ, ಅಂದಿನ ಸಿನಿಮಾ ನೆನಪಿದೆ ಅಂದರೆ ಕಾರಣ ಏನಂದರೆ ನಾವು ಸಿನಿಮಾಗಳನ್ನು ಪ್ರೀತಿ ಮಾಡ್ತೀವಿ, ಇಷ್ಟಪಟ್ಟು ನೋಡ್ತೀವಿ, ಅದಕ್ಕಾಗಿ ಅದು ಮೆಮೊರಿಲಿ ಉಳ್ಕೊಳ್ಳುತ್ತೆ. ಹಾಗೆ ಅಭ್ಯಾಸ ಮಾಡಬೇಕಾದಾಗ ಪಠ್ಯಗಳು ಕೂಡ, ಲೆಸನ್ಗಳು ಕೂಡ ಪ್ರೀತಿಯಿಂದ ಓದಬೇಕು, ಇಷ್ಟಪಟ್ಟು ಓದಬೇಕು. ಅಪ್ಪ ಅಮ್ಮನ ಒತ್ತಾಯಕ್ಕೆ ಯಾವುದೇ ಕಾರಣಕ್ಕೂ ಓದಬಾರ್ದು. ನೀವು ಇಷ್ಟಪಟ್ಟು ಓದಬೇಕು. 3 ಗಂಟೆ ಬೆಳಗ್ಗೆ 9ರಿಂದ 12 ಆಯಿತು, ಮಧ್ಯಾಹ್ನ 2:30ರಿಂದ 5. ಬಹುಶಃ 2:30ರಿಂದ 5 ಸ್ವಲ್ಪ ಕಷ್ಟದ ಸಮಯನೇ. ಯಾವಾಗ ಕಾಲೇಜ್ನಲ್ಲಿ ಓದಬೇಕಾದಾಗ, ಶಾಲೆಯಲ್ಲಿ ಓದಬೇಕಾದಾಗ ನೀವು 2:30ರಿಂದ 5 ಗಂಟೆ ಅಲ್ಲಿ ಕೂತಿರ್ತಿದ್ರಿ, ಎದ್ದೇ ಇರ್ತಿದ್ರಿ. ನಿದ್ರಾವಸ್ಥೆಯಲ್ಲಂತೂ ಇರ್ತಾನೆ ಇರಲಿಲ್ಲ. ಈಗ ಕೂಡ ತುಂಬ ಜಾಗರೂಕತೆಯಲ್ಲಿರುವಂಥ ಸಮಯ. ಈಗ ನಿದ್ರಾವಸ್ಥೆಯಲ್ಲಿ ಇರೋ ಸಮಯನೇ ಅಲ್ಲ ಇದು. ಸ್ನೇಹಿತರೆ, ನಾನೊಂದು ಬಹಳ ಮುಖ್ಯವಾದಂಥ ವಿಷಯವನ್ನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೇನೆ. ನೀವು ತ್ಯಾಗ ಮಾಡೋದ್ರಿಂದ ಏನಾದರೂ ಪಡ್ಕೊಳ್ಬೋದು ಸ್ನೇಹಿತರೆ. ಹೇಗೆ ಅಂತ ನೀವು ಕೇಳಿದ್ರೆ ನಾನೊಂದು ಉತ್ತಮ ಉದಾಹರಣೆ ನಿಮಗೆ ಕೊಡ್ತೇನೆ. ಈ ದೇಶಕ್ಕೆ ಸ್ವತಂತ್ರ ಬಂದದ್ದೇ ತ್ಯಾಗದಿಂದ. ತ್ಯಾಗ ಮತ್ತು ಬಲಿದಾನದಿಂದ ನಿಮಗೆ ಸಿದ್ಧಿ ಸಿಗುತ್ತೆ, ಸಿದ್ಧಿಯಿಂದ ಪ್ರಸಿದ್ಧಿ ಆಗ್ತೀರ. ತ್ಯಾಗ ಮತ್ತು ಬಲಿದಾನ ಅಂದ್ರೇನು? ನಿಮ್ಮ ಅಪ್ಪ ಅಮ್ಮ ಹೇಳಿದ್ದು, ಗುರುಗಳು ಹೇಳಿದ್ದು, ನಾನೊಬ್ಬ ಸಣ್ಣ ಸಲಹೆಗಾರನಾಗಿ ಹೇಳ್ತೀನಿ. ನೀವು ತ್ಯಾಗ ಮಾಡಬೇಕು ಅಂತ ಇದ್ದರೆ ಸದ್ಯ ಈ 1 ತಿಂಗಳು ಇಂಟರ್ನೆಟ್ ಹಾಕಿಸ್ಬೇಡಿ, ಮೊಬೈಲ್ ಮುಟ್ಟಕ್ಕೆ ಹೋಗಬೇಡಿ. ಈ ಪರೀಕ್ಷೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳು ಈಗ ನೀವು ತಯಾರಿಯಾಗಿದ್ದೀರಾ. PDF ಬಂದಾಯಿತು. ನನಗಂತೂ PDF ಕಳಿಸಿ ಸಾಕಾಗಲಿಲ್ಲ, ಖುಷಿ ಆಗ್ತಾಯಿದೆ. ಓದೋರ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅಂತ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ತಾನೆ. ಇವತ್ತಿಂದ ನಿಲ್ಲಿಸಿ ಇಂಟರ್ನೆಟ್ಟನ್ನು. ಏನು ಕಳ್ಕೊಳ್ತೀರಿ? ಏನು ಕಳ್ಕೊಳ್ಳೋದಿಲ್ಲ. ಕಡಿಮೆ ಮಾಡಿ. PDF ಡೌನ್ಲೋಡ್ ಆಯಿತು, ನೋಟ್ಸ್ ಪ್ರಿಂಟ್ ಆಯಿತು, ಎಲ್ಲವುದು ನಿಮ್ಮ ಹತ್ರ ಈಗ ಸೋರ್ಸ್ ನಿಮ್ಮ ಟೇಬಲ್ ಮೇಲೆ ರೆಡಿ ಇದೆ. ಊಟ ತಯಾರಾಗಿದೆ. ಈಗ ಅದನ್ನು ಆಹ್ಲಾದಿಸಬೇಕು ನೀವು, ಅಂದರೆ ಸ್ವಾದಿಸ್ಬೇಕು ಅದನ್ನು. ಹೇಗೆ ಸ್ವಾದಿಸ್ತೀರ? ಅದನ್ನು ಚೆನ್ನಾಗಿ ಜಗ್ದು ಜೀರ್ಣ ಮಾಡ್ಕೊಂಡು ಅದನ್ನು ನೀವು ಅರಗಿಸ್ಕೊಳ್ಬೇಕು. ಊಟ ತಯಾರಿಯಾಗಿದೆ, ಸೂಪರಾಗಿ ಅಡುಗೆ ಟೇಬಲ್ ಮೇಲಿದೆ, ಅದು ನಿಮ್ಮ ಊಟದ ಟೇಬಲ್ ಮೇಲೆ. ಅದನ್ನು ಚೆನ್ನಾಗಿ ಅಗಿದು ಜೀರ್ಣ ಮಾಡಿಕೊಂಡು ಅರಗಿಸ್ಕೊಳ್ಬೇಕಾಗಿದೆ ನೀವು. ಅದಕ್ಕಾಗಿ ನೀವು ಮಾಡ್ಕೊಂಡಿರೋ ಸ್ಟಡಿ ಮಟೀರಿಯಲ್ನೆಲ್ಲ ಇಟ್ಕೊಳ್ಳಿ. ನೀವು ತ್ಯಾಗ ಮಾಡೋದಾದರೆ ಮೊಬೈಲು ಮತ್ತು TV ಸದ್ಯಕ್ಕೆ 1 ತಿಂಗಳ ಮಟ್ಟಿಗೆ ತ್ಯಾಗವನ್ನು ಮಾಡಿ. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಕಟ್ಟಿ ಇಡಿ. ಈ 1 ತಿಂಗಳು ಯಾವುದೂ ಪ್ರಯಾಣ ಇಲ್ಲ, ಯಾವ ಉಪದ್ರ ಇಲ್ಲ, ಯಾವ ಫ್ರೆಂಡ್ಸಿಗೆ ಮೆಸೇಜ್ ಇಲ್ಲ, ಯಾರ ಕಾಂಟ್ಯಾಕ್ಟಿಗಿಲ್ಲ, ಯಾವ ಸಂಪರ್ಕಕ್ಕೂ ಇಲ್ಲ. ನನ್ನದೇನಿದ್ರು ನನ್ನ ಪರೀಕ್ಷೆ ದೃಷ್ಟಿ ಅಷ್ಟೇ ಅಂತ ಹೇಳಿ ಈ 2 ತ್ಯಾಗ ಮಾಡಿ ಸಾಕು. ಈ 2 ತ್ಯಾಗ ಮಾಡೋದ್ರಿಂದ ನಿಮಗೊಂದು ಒಳ್ಳೆಯ ಉತ್ತಮ ಪತ್ರಿಕೆಯನ್ನು ಬರಿಬೋದು ಸ್ನೇಹಿತರೆ. ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತಿನ ಜನ್ರೇಷನ್ಗೆ, ಆದರೂ ನಾವೇನಾದರೂ ಒಂದು ಪಡಿಬೇಕು ಅಂತಿದ್ರೆ ಒಂದು ಕಳ್ಕೊಳ್ಳೇಬೇಕು. ಬಹಳಷ್ಟು ಜನ ನಂತರ ನಿಮಗೆ ಹೇಳಿದ್ದಾರೆ. ಇದಕ್ಕಿಂತ ಒಂದು ಉತ್ತಮ ಉದಾಹರಣೆ ಇಲ್ಲ. ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನಾವು ಭಾರತ ಸ್ವತಂತ್ರೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನೀವ್ಯಾಕೆ ನಿಮ್ಮ ಮೊಬೈಲನ್ನು, TV ತಾತ್ಕಾಲಿಕವಾಗಿ ತ್ಯಾಗ ಮಾಡಿದ್ರೆ ಯಾಕೆ ನಿಮಗೆ ಒಂದು ಉತ್ತಮ ಫಲಿತಾಂಶ ಸಿಗೋದಿಲ್ಲ? ಒಮ್ಮೆ ಪ್ರಯತ್ನ ಮಾಡಿ. ಈ ಟೈಮ್ ಟೇಬಲ್ ಈ ಥರ ಇಲ್ಲಿ ಬೆಳಗ್ಗೆ 9ರಿಂದ 12 ಮಾಡಿ, 2:30ರಿಂದ 5 ಮಾಡಿ, ಸಂಜೆ 6ರಿಂದ 8 ಮಾಡಿ, 8:30ರಿಂದ 10:30 ಮಾಡಿ. ರಾತ್ರೆಲ್ಲ ಓದಲೇಬೇಕು ಅಂತ ಇಲ್ಲ ರೀ. ನೋಡಿ, ನಮಗಿರೋದು 24 ಗಂಟೆ ಸಮಯದಲ್ಲಿ ನಾವೀಗ ಬೆಳಗ್ಗೆ 9ರಿಂದ 12 3 ಅವರ್ ಆಯಿತು, ಮಧ್ಯಾಹ್ನ 2:30ರಿಂದ 5 2 ಅವರ್ ಆಯಿತು, ರಾತ್ರಿ 6ರಿಂದ 8 2 ಅವರ್ ಆಯಿತು, 8:30ರಿಂದ 10:30 4 ಅವರ್. ಟೋಟಲ್ ಒಂದು 6ರಿಂದ 7 ತಾಸು ಓದಿದ್ರೆ ಸಾಕು. ನೀವು ರಾತ್ರೆಲ್ಲ ಕೂತು ದಯಮಾಡಿ ಓದಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಅಷ್ಟು ಒಳ್ಳೆಯ ಅಭ್ಯಾಸ ಅಲ್ಲ ಅದು. ಯಾಕಂದರೆ ಕಣ್ಣು, ನರಗಳು ಎಲ್ಲದೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿದೆ. ಅದು ಯಾವುದಕ್ಕೂ ಒಂದು ಸ್ಟ್ರೆಸ್ ಆದರೂ ಕೂಡ ಮೆಮೊರಿ ಲಾಸ್ ಆಗೋ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಈ ಟೈಮ್ ಟೇಬಲನ್ನು ಫಾಲೋ ಮಾಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ನೇಹಿತರೆ.
ಬೆಳಗ್ಗೆ 9ರಿಂದ 12, ಮಧ್ಯಾಹ್ನ 2:30ರಿಂದ 5, 6ರಿಂದ 8, 8:30ರಿಂದ 10:30 ಇಷ್ಟು ಮಾಡಿ ಸಾಕು. ನಂತರದಲ್ಲಿ ಇನ್ನೇನಾದರೂ ಇದ್ದರೆ ನಿದ್ರೆ ಬರಲಿಲ್ಲ ಅಂತಂದರೆ ಒಂದ್ಸಲ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನೀಗ ನನ್ನಿಂದ PDF ಪಡ್ಕೊಂಡಿದ್ದೀರಾ, ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಉದ್ಯೋಗದ ಸುದ್ದಿಗೆ ಸದ್ಯಕ್ಕೆ ಒಂದು ಕಾಮ ಇಟ್ಕೊಂಡು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಎಷ್ಟು ಲಕ್ಷ ಜನ ಪಡ್ಕೊಂಡಿದ್ರೆ ಅದು ನಿಮಗಷ್ಟೇ ಗೊತ್ತಿದೆ. ನನ್ನ ಪ್ರೀತಿಯ ಅಭಿಮಾನಿ ವಿದ್ಯಾರ್ಥಿಗಳಿಗೋಸ್ಕರ ಇದೆಲ್ಲ ಸಲಹೆಗಳನ್ನು ಕೊಡ್ತಾ ಇದ್ದೀನಿ. ನನ್ನ ಸಮಯವನ್ನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಎದುರಿಗಿದ್ದಾಗಲೂ ಕೊಟ್ಟಿದ್ದೇನೆ, ನೀವು ಫೋನ್ ಮಾಡಿ ಕೇಳಿದಾಗಲೂ ಕೊಟ್ಟಿದ್ದೇನೆ. ಎಲ್ಲವೂ ಕೂಡ ನಿಮಗೋಸ್ಕರವೇ. ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಅಂತ ಇದ್ದರೆ, ಒಂದು ಉತ್ತಮ ವಿದ್ಯಾಭ್ಯಾಸ ಆದರೆ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ. ಈ ಥರ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇದು ಟೈಮ್ ಟೇಬಲ್ ಆದರೆ ಆಹಾರ ಪದ್ಧತಿಗೆ ಬರೋಣ. ಈ ಆಹಾರ ಪದ್ಧತಿ ಅತಿ ಹೆಚ್ಚು ತಾಪಮಾನ ಇರೋದರಿಂದ ನೀವೆಲ್ಲಿದ್ದೀರ ಗೊತ್ತಿಲ್ಲ ನನಗೆ. ಉತ್ತರ ಕರ್ನಾಟಕ ಅಭಿಮಾನಿಗಳೇ ಜಾಸ್ತಿ ಇದ್ದೀರಾ, ವಿದ್ಯಾರ್ಥಿ ದೇವರುಗಳು. ನನಗೆ ದೇವರು ಅಂತೀರ ನೀವು, ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ನನಗೆ ವಿದ್ಯಾರ್ಥಿಗಳೇ ದೇವರುಗಳು. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಪಮಾನ ಇದೆ. ನೀವು ಸ್ವಲ್ಪ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ. ಮಲೆನಾಡಾಗಲಿ ಉತ್ತರ ಕರ್ನಾಟಕ ಆಗಲಿ ಯಾರೇ ಪರೀಕ್ಷೆ ಬರೀತಿರೋ ವಿದ್ಯಾರ್ಥಿಗಳು, ನಿಮ್ಮ ಆಹಾರ ಪದ್ಧತಿ ಹೀಗಿರಲಿ. ನಿಯಮಿತವಾದಂಥ ಆಹಾರ ಸೇವನೆ ನಿಮ್ಮದಾಗಿರಲಿ. ತುಂಬ ಮಾಮೂಲಿ ತಿನ್ನೋಷ್ಟು ತಿನ್ನಲಿಕ್ಕೆ ಹೋಗಬೇಡಿ. ಸ್ವಲ್ಪ ಕಡಿಮೆ ಮಾಡಿ. ನೀರಿನ ಅಂಶ ಜಾಸ್ತಿ ಇಟ್ಕೊಳ್ಳಿ ದೇಹದಲ್ಲಿ. ಯಾಕಂದರೆ ತಾಪಮಾನ ವ್ಯತ್ಯಾಸ ಆಗ್ತಾ ಇದೆ. ನೀರು ಕಡಿಮೆ ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ನೋವು ಬರಬಹುದು, ಬೇರೆ ಮಲಬದ್ಧತೆ ಸಮಸ್ಯೆಗಳಾಗಬಹುದು, ಅಥವಾ ಮತ್ತಿನ್ನೇನೇನೋ ಸಮಸ್ಯೆಗಳು ಹುಟ್ಕೊಳ್ಬೋದು, ಚರ್ಮ ರೋಗಗಳು ಏನೇನೋ ಇರುತ್ತೆ. ಯಾವ ವ್ಯಕ್ತಿ ಪ್ರತಿನಿತ್ಯ 2 ಲೀಟರ್ ನೀರನ್ನು ಕುಡಿತಾನೆ ಖಂಡಿತವಾಗಿಯೂ ಚರ್ಮ ವ್ಯಾಧಿ ರೋಗಗಳಿಂದ ದೂರ ಇರ್ತಾರೆ. ಡೈಜೆಷನ್ ಚೆನ್ನಾಗಾಗುತ್ತೆ. ನಿಮಗೆ ಗೊತ್ತಿಲ್ಲದಲೇ ನಿಮ್ಮ ದೇಹದಿಂದ ಆವಿಯಾಗಿ ನಿಮ್ಮ ಬೆವರು ಹೊರಗಡೆ ಹೋಗ್ತಾ ಇದೆ ಬೇಸಿಗೆಯಲ್ಲಿ, ಅದು ನಿಮಗೆ ಗೊತ್ತಾಗ್ತಾ ಇಲ್ಲ, ಕಾಣಲ್ಲ. ಹಾಗಾಗಿ ನೀರಿನ ಅಂಶ ಜಾಸ್ತಿ ಇರಲಿ ಅಷ್ಟೇ. ನೀರಿನ ಅಂಶ ಜಾಸ್ತಿ ಇದ್ದಷ್ಟು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಈ ಭೂಮಿನೇ ಆಗಿದೆ, 75 ಭಾಗ ನೀರಿದ್ದರೆ 25 ಭಾಗ ಮಾತ್ರ ನಾವು ವಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಊಟದ 75%, 1/4 kg ಊಟ ಮಾಡಿದ್ರೆ 3/4 kg ನೀರಿರಬೇಕು ದೇಹದಲ್ಲಿ. 100 ಗ್ರಾಮ್ ಊಟ ಮಾಡಿದ್ರೆ ಅದ್ರ 3 ಪಟ್ಟು ಜಾಸ್ತಿ ನೀರಿರಬೇಕು ದೇಹ ಸ್ನೇಹಿತರೆ. ಈ ಅಭ್ಯಾಸವನ್ನು ಇಟ್ಕೊಳ್ಳಿ. ಸ್ಟಡಿ ಪ್ಲಾನ್ ಶೆಡ್ಯೂಲ್ಡ್ ಬಗ್ಗೆ ನಾನು ನಿಮಗೆ ಟೈಮ್ ಟೇಬಲ್ ಬಗ್ಗೆ ಹೇಳಿದೆ, ಆಹಾರ ಪದ್ಧತಿ ಬಗ್ಗೆ ಹೇಳಿದ್ದೀನಿ. ಈ 2 ಪಾಲನೆ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ನಿಮಗೆ ತುಂಬ ಪರೀಕ್ಷೆಗೆ ಸಹಾಯ ಆಗೋದು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಇದನ್ನು ಕೊನೆಗೆ ಇಟ್ಕೊಳ್ಳಿ. ನಿದ್ರೆ ಬರ್ತಾ ಇಲ್ಲ ಅಂದಾಗ ಅದನ್ನು ಒಂದು ಸ್ವಲ್ಪ ತೊಗೊಂಡು ನೋಡಿ. ನೀವು ಓದಿದ್ದಕ್ಕೆಲ್ಲ ಉತ್ತರ ಅಲ್ಲಲ್ಲೇ ಸಿಗ್ತಾ ಹೋಗುತ್ತೆ. ವಾವ್, ಇದು ನಂದಲ್ಲ ಇದು ಅಂತ ಹೇಳಿ. ಹಾಗೆ ಬಹಳ ಮುಖ್ಯವಾಗಿ ಸ್ನೇಹಿತರೆ, ಇದುವರೆಗೂ ನಿಮ್ಗೆ ಯಾರೂ ಇದನ್ನು ಹೇಳಿಲ್ಲ ಅಥವಾ ಹೇಳಿರ್ಬೋದು. ನಾನು ತಿಳ್ಕೊಂಡಿರೋದು, ನಾನು ರೂಢಿಸ್ಕೊಂಡಿರೋದನ್ನು ನಿಮ್ಗೆ ಹೇಳ್ತೀನಿ. ನಾನೆಲ್ಲರೂ ಒಂದು ಕಡೆ ಒಂದು ಸ್ಪೀಚಿಗೆ ನನಗೆ ಕರೆದಾಗ ನಾನು ಹೋಗಬೇಕು ಅಂತಿದ್ರೆ ನಾನು ತಯಾರಿ ಮಾಡ್ಕೊಳ್ಳಲ್ಲ. ನನಗೆ ಗೊತ್ತಿರೋದನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ ನಾನು. ಇಲ್ಲ ನನ್ನ ಸ್ನೇಹಿತರು ಯಾರಿಗಾರು ಒಬ್ರಿಗೆ ಫೋನ್ ಮಾಡಿ ನಾನು ಈ ಥರ ಮಾತಾಡಬೇಕು ಅಂತಿದ್ದೀನಿ, ಈ ಮಾತುಗಳು ಸರಿ ಇದೆಯಾ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಅಷ್ಟೇ, ಯಾರಾದರೂ ಒಬ್ಬ ಉತ್ತಮ ಕೇಳುಗ ನಿಮ್ಮ ಸ್ನೇಹಿತನಾಗಿದ್ದರೆ, ಕೇಳುಗ ಆಗಿರಬೇಕು. ಅವ್ರು ಕೇಳಿದಲ್ಲೇ ನೀವು ಹೇಳಕ್ಕೆ ಹೋಗಿದ್ದನ್ನೇ ನಿಮಗೆ ಮರೆಸಿ ಅವರು ಏನೇನೇನೋ ಮಾತಾಡೋವಂಥ ಸ್ನೇಹಿತರನ್ನ ಹೇಳಕ್ಕೆ ಹೋಗಬೇಡಿ. ಬಹಳ ನೀವು ಹೇಳೋದನ್ನು ಅವರು ಕೇಳ್ಕೊಳ್ಬೇಕು, ಅವ್ರಿಗೆ ಸಹಾಯ ಆಗಬೇಕು. ನೀವು ತಪ್ಪು ಮಾಡಿದ್ದನ್ನು ಅವ್ರು ಹೇಳಬೇಕು. ಆ ಥರ ಸ್ನೇಹಿತರಿಗೆ ಇಟ್ಕೊಳ್ಳಿ. ನಾನೇ ನಂದೇ ಅಂತ ಯಾರು ಸ್ನೇಹಿತರು ಇರ್ತಾರೆ ಅವ್ರಿಗೇನು ಹೇಳಕ್ಕೆ ಹೋಗಬೇಡಿ. ನಿಮ್ಮ ಮೈಂಡ್ ಸೆಟ್ ಗೊತ್ತಾಗುತ್ತೆ. ಇಂಥವ್ರ ಜೊತೆ ಇದ್ದರೆ ನನ್ನ ಮೈಂಡ್ ಸೆಟ್ ಆಗುತ್ತೆ ಅಂತ ಅನಿಸಿರುತ್ತಲ್ಲ, ಅಂಥವ್ರಿಗೆ ಒಂದು ಫೋನ್ ಮಾಡಿಕೊಂಡು ಅಥವಾ ಮನೆಗೆ ಕರೆಸ್ಕೊಂಡು, ಬಹುಶಃ ಈಗ ಮನೆಗೆ ಕರ್ಸ್ಕೊಳ್ಳೋದು ಕಷ್ಟನೇ, ಫೋನ್ ಮಾಡಿಕೊಂಡು ಅವರಿಗೆ ನೀವು ಓದ್ಕೊಂಡಿರೋದನ್ನು ಹೇಳಿ. ಅವ್ರಿಗೂ ಅನುಕೂಲ ಆಗುತ್ತೆ, ನಿಮಗೂ ಇದರಿಂದ ಅನುಕೂಲ ಆಗುತ್ತೆ. ಇನ್ನೊಂದು ಹಂತ, ಓದಿದ್ದನ್ನು ನೀವು ಬರಿಬೇಕು ಸ್ನೇಹಿತರೆ. ಅತಿ ಹೆಚ್ಚು ಯಾರು ಬರೀತಾನೆ ಅವನು ಒಂದೊಳ್ಳೆ ಉತ್ತಮ ಫಲಿತಾಂಶ ಕೊಡಬಹುದು. ಭಾಳಷ್ಟು ಜನ ಇದನ್ನು ಮಾಡೋದಿಲ್ಲ. ಓದ್ತಾ ಹೋಗ್ತೀರಾ. ಕೆಲವ್ರಿಗೆ ಮಾತ್ರ ಆ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಓದಿದ್ರೆ ಸಾಕು ಬರೆದ್ಬಿಡ್ತಾರವರು. ಇನ್ನು ಕೆಲವ್ರಿಗೆ ಕಷ್ಟ ಆದರೂ ಏನು ಮಾಡಬೇಕು ಅಂದರೆ ಬರೀಬೇಕು. ನೋಡಿ, ನಾನು ಹೇಳಿದ್ದೀನಿ, ತ್ಯಾಗ ಮತ್ತು ಬಲಿದಾನನೇ ಎಲ್ಲದಕ್ಕೂ ಉತ್ತರ. ತ್ಯಾಗ ಮಾಡಿದ್ರೆ ಏನಾದ್ರು ಒಂದು ಸಿಗುತ್ತೆ. ನೀವೇನು ತ್ಯಾಗ ಮಾಡಬೇಕು ಅದನ್ನು ಆಲೋಚನೆ ಮಾಡಿ, ಇನ್ನೇನೋ ಒಂದು ಸಿಗುತ್ತೆ. ಒಂದು ತ್ಯಾಗ ಮಾಡಿದ್ರೆ ಅವ್ನು ಪಡ್ಕೊಳ್ಬೋದು, ಅದಕ್ಕೆ ಅವ್ನು ಕಳ್ಕೊಂಡ್ರೆ ಮತ್ತೊಂದು ಸಿಗುತ್ತೆ ಅಂತ ನಾವು ಹೇಳೋದು ಸ್ನೇಹಿತರೆ. ನೀವು ಈ ಥರ ಮಾಡಿ. ಟೈಮ್ ಟೇಬಲ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಂತರದಲ್ಲಿ ಆಹಾರ ಪದ್ಧತಿ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓದಿದ್ದನ್ನು ಮತ್ತೊಬ್ಬರಿಗೆ ಹೇಳಿ, ಈ ಥರ ಓದಿದ್ದೀನಿ ಸ್ವಲ್ಪ ಕೇಳಿಸ್ಕೊ ಅಂತ ಹೇಳಿ. ಅಮ್ಮನಿಗೆ ಹೇಳಿ, ಅಪ್ಪನಿಗೆ ಹೇಳಿ, ತಂಗಿ ಇದ್ರೆ ತಂಗಿಗೆ ಹೇಳಿ, ತಮ್ಮ ಇದ್ರೆ ತಮ್ಮಂಗೆ ಹೇಳಿ, ಅಣ್ಣ ಇದ್ರೆ ಅಣ್ಣಗೆ ಹೇಳಿ, ಅಕ್ಕ ಇದ್ರೆ ಅಕ್ಕಗೆ ಹೇಳಿ. ಕೊನೆಗೆ ಯಾರೂ ಇಲ್ಲ ಪೋಷಕರು, ಅಜ್ಜಿ ಇದ್ದಾರೆ, ಅಜ್ಜಿಗೆ ಹೇಳಿ. ಅಜ್ಜಿ ಏನೋ ಒಂದು ಸಲಹೆ ಕೊಡ್ತಾರೆ, ಮಗ ಈ ಶಬ್ದ ತಪ್ಪಾಯಿತು ನೋಡು ಅಂತ ಹೇಳ್ಬೋದು. ಅಜ್ಜನಿಗೆ ಹೇಳಿ, ಯಾರು ಒಬ್ರಿಗೆ ಒಪ್ಪಿಸಿ.
ನಂತರದಲ್ಲಿ ಬರೀರಿ, ಸಾಧ್ಯ ಆದಷ್ಟು ಬರೀರಿ ಸ್ನೇಹಿತರೆ. ಇಷ್ಟು ಮಾಡೋದ್ರಿಂದ ಖಂಡಿತವಾಗಿಯೂ ನೀವೊಂದು ಒಳ್ಳೆಯ ಉತ್ತಮ ಫಲಿತಾಂಶ ಪಡಿಬಹುದು. ಇದನ್ನೇ ನಾನು ತುಂಬ ಕಡೆ ಹೇಳಿರೋದು. ಇದು ಆಗಿದ್ದವರು ನನಗೆ ಫೋನ್ ಮಾಡಿದ್ದು ಉಂಟು. ಈ ಸಲಹೆ ನನಗೆ ತುಂಬ ಉಪಯೋಗ ಆಯಿತು ಅಂತ ಕೂಡ. ಪ್ರಥಮ PUC ವಿದ್ಯಾರ್ಥಿಗಳು ಒಂದು 70,000 ವಿದ್ಯಾರ್ಥಿಗಳಿಗೆ PDF ಕಳಿಸ್ಕೊಟ್ಟಿದ್ದಾಯಿತು. ಅವರೆಲ್ಲ ಪರೀಕ್ಷೆ ಬರೆದು ಬಂದು ನನಗೆ ಪ್ರತಿ ಪರೀಕ್ಷೆ ಬರೆದು ಬಂದು ನನಗೆ ತಿಳಿಸ್ತಿದ್ದು ಏನಪ್ಪ ಅಂದರೆ, ನೋಡಿ ಕ್ರಿಯೆ ಅಂದರೆ ಹೀಗಿರಬೇಕು. ಹೇಗಪ್ಪ ಅಂದರೆ, ಸರ್ ಇವತ್ತು ನೀವು ಕಳಿಸ್ಕೊಟ್ಟಂಥ ಮಾಡೆಲ್ ಕ್ವಶನ್ ಪೇಪರ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು 30 ಅಂಕ ಬಂತು, 25 ಅಂಕ ಬಂತು. ಈ ಬ್ಲೂ ಪ್ರಿಂಟಿಂದ, ಈ ನೀಲಿ ನಕ್ಷೆಯಿಂದ ನನಗೆ 70 ಅಂಕಗಳು ಬಂತು ಅಂತ ಹೇಳಿದ ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ನೀವು ಇಷ್ಟನ್ನು ಮಾತ್ರ ಮಾಡಿ, ಬ್ಲೂ ಪ್ರಿಂಟ್ಸು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಪರೀಕ್ಷೆ ಒಂದು ಒಳ್ಳೆ ಉತ್ತಮ ಫಲಿತಾಂಶ ಲಭಿಸುತ್ತೆ. ನಿಮ್ಮಲ್ಲಿದ್ದಂಥ ಎಲ್ಲ ನೆಗೆಟಿವಿಟಿ ಹೊರಟೋಗುತ್ತೆ. ನಿಮ್ಮ ತಪ್ಪುಗಳು ಆ ಕ್ಷಣಕ್ಕೆಲ್ಲ ಮುಚ್ಚಿ ಹೋಗುತ್ತೆ. ಮತ್ತೊಮ್ಮೆ ನೀವು ಉತ್ತಮ ವಿದ್ಯಾರ್ಥಿಯಾಗಿ ಹೊರಗೆ ಬರ್ತೀರಾ, ಉತ್ತಮ ಪ್ರಜೆಯಾಗಿ ಹೊರಗೆ ಬರ್ತೀರಾ, ಉತ್ತಮ ಮನೆ ಮಗುವಾಗಿ ಹೊರಗಡೆಗೆ ಬರ್ತೀರಾ. ಇಷ್ಟನ್ನೆಲ್ಲ ಪಾಲಿಸ್ಕೊಳ್ಳಿ. ಇದು ಪರೀಕ್ಷೆ ಸಮಯ, ನಿಮಗೆ ಕೊಡ್ತಿರೋ ಸಮಯ. ಇದಕ್ಕೂ ಕೂಡ ಒಂದು 20 ನಿಮಿಷ 50 ನೀವು ಸಮಯ ಕೊಟ್ಕೊಳ್ಳಿ. ಇದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ನಿಮಗೆ ನಾನು ಕೊಟ್ಟಂಥ ಸಲಹೆಗಳು ಹೊಸ ಸಲಹೆ ಅನಿಸಿದ್ರೆ, ಏನೋ ಒಂದು ಇಷ್ಟು ಉಪಯುಕ್ತ ಆಯಿತು ಅನಿಸಿದ್ರೆ ನಿಮ್ಮ ಸ್ನೇಹಿತರುಗಳಿಗೂ ಕೊಡಿ. ಇದನ್ನು ಹಂಚಿ. ನೀವೆಷ್ಟು ಹಂಚ್ತಾ ಹೋಗ್ತೀರಾ ಅದಷ್ಟು ವಾಪಸ್ ಬರುತ್ತೆ. ಅದನ್ನು ನಾನು ಹೇಳಿದ್ದು, ನೀವು ಓದಿದ್ದನ್ನು ಮತ್ತೊಬ್ಬರಿಗೆ ಹೇಳಿ ಅದು ವಾಪಸ್ ಬರುತ್ತೆ ಅಂತ ಹಿಡ್ಕೋಬಾರ್ದು ಯಾವತ್ತೂ. ನೋಡಿ, ನೀರು ನಿಂತೆ ಕೊಳ್ತೋಗುತ್ತೆ. ಆ ಬ್ಲಾಕ್ಸನ್ನು ಕ್ಲಿಯರ್ ಮಾಡ್ತಾ ಇರಬೇಕು. ನೀವೇನಾರ ಹಂಚಿ, ಜ್ಞಾನ, ಬುದ್ಧಿ, ಹಣ, ಆಸ್ತಿ, ನೀವು ಏನು ಬೇಕಾದರೂ ಹಂಚಿ, ಅದು ಮತ್ತೆ ನಿಮ್ಗೆ ವಾಪಸ್ ಬರುತ್ತೆ. ಹಿಡ್ಕೊಂಡ್ರೆ ಮಾತ್ರ ಕೊಳತು ಹೋಗುತ್ತೆ. ಇದೆಲ್ಲದಕ್ಕೂ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇಷ್ಟೆಲ್ಲ ನಿಮ್ಮ ಪರೀಕ್ಷೆಗೆ ಸಲಹೆಗಳನ್ನು ನಾನು ನೀಡಿದ್ದೇನೆ. ಇದನ್ನೆಲ್ಲ ನೀವು ಬಳಸ್ಕೊಳ್ತೀರಾ ಅಂತ ನನಗೆ ಗೊತ್ತು. ಯಾಕಂದರೆ ಕೆಲವು ಈ ವಿಡಿಯೋವನ್ನು ನೋಡುವಂಥ ನನ್ನ ಪ್ರೀತಿಯ ಅಭಿಮಾನಿ ವಿದ್ಯಾರ್ಥಿಗಳಿಗೆ ಇದಿಷ್ಟು ಸಾಕಷ್ಟು ಅನುಕೂಲ ಆಗುತ್ತೆ. ಇದನ್ನು ಬಳಸ್ಕೊಳ್ಳಿ. ಈ ಮೂಲಕ ವಾಟ್ಸಪ್ಪಲ್ಲೂ ನಾನು ನಿಮಗೆ ಹೇಳಿದ್ದೀನಿ, ಇನ್ಸ್ಟಾಗ್ರಾಮಲ್ಲೂ ಹೇಳಿದ್ದೀನಿ, ಈಗ ಯೂಟ್ಯೂಬ್ ಮೂಲಕನೂ ಹೇಳ್ತಾ ಇದ್ದೀನಿ. ನೀವು ಈ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೀತೀರಾ. ಉತ್ತಮ ಫಲಿತಾಂಶ ನಿಮಗಾಗುತ್ತೆ. ಫಲಿತಾಂಶ ಏನಾದರೂ ಆಗಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಗುರಿಯೆಡೆಗೆ ನಿಮ್ಮ ದಾರಿ ಹಾಗೆ ಮುಂದೆ ಹೋಗ್ತಾ ಇರಲಿ. ನಿಮ್ಮ ಪರೀಕ್ಷೆಗಳು ಉತ್ತಮ ಪರೀಕ್ಷೆಗಳಾಗಲಿ, ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಿಮಗೆ ನಾನು ಹಾರೈಸ್ತಾ ಸ್ನೇಹಿತರೆ, ಇಂದಿನ ಉದ್ಯೋಗದ ಸುದ್ದಿ ಕಡೆ ಹೊರಟೋಗೋಣಂತೆ. ನೇಮಕಾತಿ ಇಲಾಖೆ ಬಂದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC ಅಂತ ಕರಿತೀವಿ. ಈ ಡ್ರೈವರ್ ಪ್ರೇಮಿಗಳಿಗೆ ಇದೊಂದು ಶುಭ ಸುದ್ದಿ. ಅಂದರೆ ಡ್ರೈವಿಂಗೇ ಸರ್ವಸ್ವ ಅನ್ನೋರು ಕೆಲವರು ತುಂಬ ಜನ ಇದ್ದಾರೆ, ಅವರಿಗೆ ಸಹಾಯ ಆಗುತ್ತೆ. ಸ್ಟಡಿ ಟೆಕ್ನಿಕ್ ಬಗ್ಗೆ, ಸ್ಟಡಿ ಪ್ಲ್ಯಾನ್ ಬಗ್ಗೆ, ಶೆಡ್ಯೂಲ್ಡ್ ಬಗ್ಗೆ ಕೇಳ್ಕೊಂಡವರು ಆ ಪಾರ್ಟ್ ಬಿಡಿ. ಈಗ ಉದ್ಯೋಗದ ಸುದ್ದಿಯನ್ನು ಕೇಳ್ತಿರೋರು, ಈ ಉದ್ಯೋಗದ ಸುದ್ದಿ ಬಂದು ನಿಮ್ಮ ಸ್ನೇಹಿತರಿಗೆ ಖಂಡಿತ ಅನುಕೂಲ ಆಗುತ್ತೆ. ನಿರ್ವಾಹಕ ಹುದ್ದೆಗಳು ಒಟ್ಟು 2500 ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. 2500 ಹುದ್ದೆಗಳು. ಇದೊಂದು ಸುವರ್ಣ ಅವಕಾಶ. ಡ್ರೈವಿಂಗ್ ಮಾಡಲೇಬೇಕು ಅಂತಿದ್ದವರು ಇದನ್ನು ಬಳಸ್ಕೊಳ್ಳಿ. ದ್ವಿತೀಯ PUC ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆ ಆಗಿರಬೇಕು. ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಹಾಗೂ ಬ್ಯಾಡ್ಜನ್ನು ಹೊಂದಿರಬೇಕು. ಎತ್ತರ ಪುರುಷರಿಗೆ 160 ಸೆಂಟಿಮೀಟ್ರು, ಮಹಿಳೆಯರಿಗೆ 150 ಸೆಂಟಿಮೀಟ್ರು ಅಂತ ಹೇಳ್ತಾರೆ. ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ ದೇಹದಾಡಿಯ ಪರಿಶೀಲನೆ ನಡೆಸಿ ನೇಮಕಾತಿ ಮಾಡಲಾಗುವುದು ಅಂತ ಹೇಳ್ತಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ 10. ನೋಡಿ, ಇನ್ನೂ ಸುಮಾರು 20 ದಿನಗಳ 12 ದಿನಗಳ ಸಮಯಾವಕಾಶ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ನ ವಿಶೇಷತೆಯೇ ಇದು. ಮುಂಚಿತವಾಗಿ ಉದ್ಯೋಗದ ಸುದ್ದಿಗಳನ್ನು ಕೊಡೋದು, ಅದಕ್ಕೂ ಮುಂಚೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ಳೋದು, ನಂತರದಲ್ಲಿ ಅಪ್ಲಿಕೇಶನ್ ಹಾಕು ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಒಂದು ಬ್ರಿಡ್ಜ್ ಆಗಿ ನಿಂತಿರುವಂಥ ಭಾರತ ದೇಶದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್. ಅಪ್ಲಿಕೇಶನ್ಗಳನ್ನು ಹಾಕ್ಸೋದನ್ನ ಜೊತೆಯಲ್ಲಿ ಅದಕ್ಕೇನು ಓದಬೇಕು ಅಂತ ಕೊಡ್ತಿರುವಂತಹ ಏಕೈಕ ಯೂಟ್ಯೂಬರ್ ನಾಗರಾಜ್ ಕೊಣನೂರು. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನೀವು ಯಾರು, ನೀವು ಯಾವ ಊರು, ಯಾವುದನ್ನೂ ಕೇಳದೆ ನೀವು ಕೇಳಿದಂತಹ PDF ಕಳಿಸ್ಕೊಡ್ತಿರೋಂಥ ಒಂದೇ ಒಂದು ವಾಟ್ಸಪ್ ಗ್ರೂಪ್ ನಮ್ಮದಾಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳನ್ನು ಎಂದಿನಂತೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಳಿ.
ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಸುದ್ದಿ ಲಿಂಕ್ಗಳನ್ನು ಶೇರ್ ಮಾಡಿ, ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಈ ಸುದ್ದಿಯನ್ನು ತಲುಪಿಸಿ ಅಂತ ಹೇಳ್ತಾ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10 ಮಾರ್ಚ್ 2024, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ಏಪ್ರಿಲ್ 2024. 1 ತಿಂಗಳು ಸಮಯಾವಕಾಶ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಈಗ ನೀವು ಈ ಸುದ್ದಿ ತಿಳ್ಕೊಳ್ಳೋದಕ್ಕೆ 10 ದಿನ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಅಧಿಕೃತ ವೆಬ್ಸೈಟ್ ಆದಂಥ CETonlinekarnataka.gov.in KEA ವೆಬ್ಸೈಟ್ ನೋಡಿ ಅಂತ ಹೇಳ್ತಾರೆ. ಈಗಾಗಲೇ ನೀವು ಇಷ್ಟೊತ್ತು ನೋಡಿದ್ರೆ ಇದೇ ಆ ವೆಬ್ಸೈಟು. ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಆ ಗೂಗಲ್ ವೆಬ್ ಬ್ರೌಸರಲ್ಲಿ ಟೈಪ್ ಮಾಡಿ CETonlinekarnataka.gov.in ಅಂತೇಳಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇಲ್ಲಿ ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಬಂದಿದೆ. ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ನೀವೀಗ ನೋಡ್ಬೋದು KEA ಹೋಮ್ ಪೇಜ್ ಅಪಿಯರ್ ಆಗಿದೆ. ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನಾವು KEA ವೆಬ್ಸೈಟಿಗೆ ಬರ್ತೇವೆ. ಇಲ್ಲೆಲ್ಲಿದೆ ಸುದ್ದಿ ಅಂತ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡು ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಇಲ್ಲಿದೆ. ನಿಮಗೆ ಬೇಕಾಗಿರೋ ಸುದ್ದಿಗಳು ನೋಡಿ, ಇತ್ತೀಚಿನ ಪ್ರಕಟಣೆಗಳು ಅಂತ ಹೇಳಿದೆ. ಇಲ್ಲಿಗೆ ಬನ್ನಿ. ಸೊ ಇಲ್ಲಿ ಟಚ್ ಮಾಡ್ತಾ ಹೋಗಿ 23ನೇ ತಾರೀಕು ಇದಕ್ಕೆ ಬೇಕಾಗಿರೋಂಥ ಹುದ್ದೆ ವಿವರಗಳನ್ನು ನಿಮಗೆ ನೀಡಿದ್ದಾರೆ. ನೀವು ನೋಡ್ಬೋದು BMTCನಲ್ಲಿ ಕರೆದಿರುವಂಥ ಹುದ್ದೆಗಳಿದು. ಅಧಿಸೂಚನೆಗಾಗಿ ನಾನೇನಿಲ್ಲಿ ಟಚ್ ಮಾಡ್ತಾಯಿದ್ದೀನಿ ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ. 23ರಲ್ಲಿ ಕರೆದಿದ್ದಾರೆ, ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ. ಇತ್ತೀಚಿನ ಪ್ರಕಟಣೆಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಕಟಣೆಯ ಲಿಂಕ್ಗಳಲ್ಲೇ ಕೂಡ ಈ BMTC ಹುದ್ದೆಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ BMTC PDF ಓಪನ್ ಆಗಿದೆ. ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಇದು ನಡೀತಾ ಇದೆ. ಸೊ ಇಲ್ಲಿದೆ ನೋಡಿ ನಿಮ್ಮ ಹುದ್ದೆಗಳು, 2286 ಹುದ್ದೆಗಳು. ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B, ಸಾಮಾನ್ಯ ಒಟ್ಟು ಹುದ್ದೆಗಳ ವರ್ಗೀಕರಣಗಳನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ. ಇದನ್ನೆಲ್ಲ ಒಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ. ಈ PDFಗಳು ಬಹಳ ಮುಖ್ಯ. ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. CBSE ಬೇಕಿದ್ರೂ ಓದಿರ್ಬೋದು. ಅದಕ್ಕೆ ನೀವು ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತ ಹೇಳ್ತಾರೆ. ಸೊ ನಿಮ್ಮ ದೇಹದ ಡೇಟಾ ಕೊಟ್ಟಿದ್ದಾರೆ, ವಯೋಮಿತಿ ಕೊಟ್ಟಿದ್ದಾರೆ, ಅರ್ಜಿಗಳನ್ನು ಹೇಗೆ ಸಲ್ಲಿಸೋದು ಅಂತಲೂ ಕೂಡ ಕೊಟ್ಟಿದ್ದಾರೆ. ತರಬೇತಿ ಅವಧಿನಲ್ಲಿ ನಿಮಗೆ ಕೊಡ್ತಿರೋಂಥ ಸ್ಟೈಫಂಡ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ಇಲ್ಲಿ ನೀಡಿದ್ದಾರೆ. ಆಮೇಲೆ ನಿಮ್ಮ ನಿರ್ವಾಹಕ ಹುದ್ದೆಗೆ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ. 18,660ರಿಂದ 25,300 ರೂಪಾಯಿ ತನಕನೂ ಕೂಡ ನಿಮ್ಮ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಇಲ್ಲಿ ಕೊಟ್ಟಿದ್ದಾರೆ. kea.kr.nic.in ವೆಬ್ಸೈಟ್ ಪ್ರವೇಶ ಮಾಡಬೇಕು. ಇದು ಯಾವತ್ತು ಅಂತ ನಾನು ನಿಮ್ಗೆ ಹೇಳಿದ್ದೇನೆ. ಸೊ ಆ ಡೇಟಲ್ಲಿ ನೀವು ಅರ್ಜಿಗಳನ್ನು ಹಾಕ್ಕೊಳ್ಳಿ. ಅಲ್ಲಿ ತನಕ ಮಾಹಿತಿಗಳನ್ನು ತಿಳ್ಕೊಳ್ಳಿ. ಮಾರ್ಚ್ 10ರಿಂದ ಈ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೀವು ನೇರವಾಗಿ ವೆಬ್ಸೈಟ್ ಹೋಗುತ್ತೆ. ಆ ಮುಖೇನ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಸೊ ಹಾಗೆ ಈ PDF ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ PDF ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಇದು ಮತ್ತೊಂದೇ ನಿಮಗೆ ಸಿಗ್ತಿರುವಂಥ ಅವಕಾಶ ಸ್ನೇಹಿತರೆ. ಪರೀಕ್ಷಾ ಮಾದರಿಯನ್ನು ಕೊಟ್ಟಿದ್ದಾರೆ. ಸೊ ಹೇಗೆ ನಡೆಯುತ್ತೆ ಅಂತ 100 ಮಾರ್ಕ್ಸಿಗೆ 2 ಗಂಟೆ, ಪತ್ರಿಕೆ 1, ಪತ್ರಿಕೆ 2ಕ್ಕೆ 100 ಮಾರ್ಕ್ಸಿಗೆ 2 ಗಂಟೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಇದಕ್ಕೇನು ಓದಬೇಕು ಅಂತ ನಾನಿಲ್ಲಿ ತಿಳಿಸಿದ್ದೀನಿ. ಇದಕ್ಕೆ ಬೇಕಾಗಿರೋ PDFಗಳನ್ನು ಕೂಡ, ಸ್ಟಡಿ ಮಟೀರಿಯಲ್ ಕೂಡ, ಪಠ್ಯಕ್ರಮದ ಮಾದರಿ ವಿಷಯಗಳನ್ನು ಕೂಡ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಯಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೇವೆ. ಕೆಳಗಡೆ ಹೋಗ್ತಿರೋ ಸ್ಕ್ರಾಲರ್ಲಿ ನೀವು ನೋಡ್ತಾ ಇದ್ದೀರಾ ನಂದು Instagram ID ಇದೆ. ಸೊ Instagram ID-ನಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೇನು ಬೇಕು ಅನ್ನೋದನ್ನು ಸೊ ನಿಮ್ಮ ಮೊಬೈಲ್ಗೆ ನೀವು ಕೂತಿರೋಂಥ ಸ್ಥಳದಲ್ಲೇ ₹1 ದುಡ್ಡು ಖರ್ಚು ಮಾಡ್ದಲ್ಲ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಸೇರುತ್ತೆ. ಇದನ್ನೆಲ್ಲ ನೀವು ಬಳಸ್ಕೊಳ್ಳಿ ಸ್ನೇಹಿತರೆ. ಸೊ ಹೀಗೆ ಈ PDF ಸಮಗ್ರವಾದ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ಒಮ್ಮೆ ನೋಡಿಕೊಂಡು ನೀವು ಈ ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದೊಂದು ಮತ್ತೊಂದು ಸುವರ್ಣಾವಕಾಶ. ಇದನ್ನು ನೀವೆಲ್ಲರೂ ಬಳಸ್ಕೊಳ್ತೀರ ಅಂತ ಭಾವಿಸ್ಕೊಂಡು ಸ್ನೇಹಿತರೆ ಈ ಸುದ್ದಿಯನ್ನು ನಾನು ನಿಮಗೆ ನೀಡಿದ್ದೀನಿ. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಉದ್ಯೋಗದ ಸುದ್ದಿ ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ. ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.